ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಪೈ ಸಂಪಿಗೆ ಅಂತ. ನಾನು ಯೂರಾಲಜಿಸ್ಟ್. ವಿ ಹ್ಯಾವ್ ಅದರ್ ಟು ಯೂರಾಲಜಿಸ್ಟ್ ಇನ್ ದಿಸ್ ಹಾಸ್ಪಿಟಲ್, ಡಾಕ್ಟರ್ ನಿತೇಶ್, ಡಾಕ್ಟರ್ ಸುಹಾಸ್. ವಿ ಟೇಕ್ ಕೇರ್ ಆಫ್ ದ ಯೂರಾಲಜಿ ಪ್ರಾಬ್ಲಮ್ ಈ ಹಾಸ್ಪಿಟಲಲ್ಲಿ ಬಂದವರಿಗೆ. ಯೂಶ್ವಲಿ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ, ಸಿವಿಯರ್ ಇನ್ಫೆಕ್ಷನ್ಸ್ ಆಗುತ್ತೆ, ಎಸ್ಪೆಷಲಿ ಅನ್ಕಂಟ್ರೋಲ್ ಡಯಾಬಿಟಿಸಲ್ಲಿ. ಡಯಾಬಿಟಿಸ್ ಇರೋದ್ರಿಂದ ಒಂದೊಂದ್ಸಲ ಬ್ಲ್ಯಾಡರ್ ಫೇಲ್ ಆಗ್ಬಿಡುತ್ತೆ. Bladder becomes very weak and patient may not be able to pass urine. So this is one of the complication of diabetes. ಅದಕ್ಕೆ ಡಯಾಬಿಟಿಕ್ ಸಿಸ್ಟೋಪತಿ ಅಂತೀವಿ ನಾವು. ಅದೇ ರೀತಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಆಗುತ್ತೆ. ನೆಫ್ರೋಪತಿ ಅಂದರೆ ಕಿಡ್ನಿ ಫೇಲ್ ಆಗುತ್ತೆ. ಸೊ ಕ್ರಿಯಾಟಿನಿನ್ನು, ಬ್ಲಡ್ ಯೂರಿಯಾ ಎಲ್ಲ ಜಾಸ್ತಿ ಆಗುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಆಗುತ್ತೆ. ಗಂಡಸರಲ್ಲಿ ಡಯಾಬಿಟಿಸ್ ತುಂಬ ವರ್ಷದಿಂದ ಇದ್ದಾಗ ಅವ್ರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಸೊ ದಟ್ ವಿಲ್ ಲೀಡ್ ಟು ಲಾಟ್ ಆಫ್ ಮ್ಯಾರಿಟಲ್ ಇಶ್ಯೂಸ್. ದೇ ವಿಲ್ ನಾಟ್ ಹ್ಯಾವ್ ಪ್ರಾಪರ್ ಎರೆಕ್ಷನ್. ಸೊ ಅದಕ್ಕೂ ಕೂಡ ನಾವು ಡಯಾಬಿಟಿಕ್ ಕಂಟ್ರೋಲ್ನ ಸ್ಟ್ರಿಕ್ಟಾಗಿ ಅಡ್ವೈಸ್ ಮಾಡ್ತೇವೆ. ಮತ್ತು ಅವರಿಗೆ ನಾವು ಸ್ಟಾರ್ಟಿಂಗ್ ಫ್ರಮ್ ದ ಮೆಡಿಕಲ್ ಟ್ರೀಟ್ಮೆಂಟ್ ವಿತ್ ಟ್ಯಾಬ್ಲೆಟ್ಸ್ ಲೈಕ್ ಸಿಲ್ಡೆನಫಿಲ್, PDE5 inhibitor, and then we give them injectables. So ತುಂಬ ಜನ ಪೇಷಂಟ್ಸ್ ವಿತ್ ದಿಸ್ ಪ್ರಾಬ್ಲಮ್ ದೇ ಗೋ ಟು ಕ್ವ್ಯಾಕ್ಸ್. ಅವರು ತಿಳ್ಕೊಂಡ್ಬಿಡ್ತಾರೆ, ಕ್ವ್ಯಾಕ್ಸ್ ಏನೋ ಮಾಡಿಬಿಡ್ತಾರೆ, ಅವ್ರಿಗೆ ಪುನಃ ಎರೆಕ್ಟೈಲ್ ಫಂಕ್ಷನ್ ನಾರ್ಮಲ್ ಆಗುತ್ತೆ ಅಂತ ತಿಳ್ಕೊಂಡು ಅವ್ರ ಹತ್ರ ಹೋಗಿ ಮೋಸ ಹೋಗ್ತಾರೆ. ಅವರೆಲ್ಲ ಯೂರಾಲಜಿಸ್ಟ್ ಹತ್ರನೇ ಬರಬೇಕು. ಯಾಕೆಂದರೆ ನಮಗೂ ಅದೊಂದು ಕಾನ್ಸ್ಟೆಂಟ್. ನಾವು ಪಿನಿಯಲ್ ಡಾಪ್ಲರ್ ಮಾಡ್ತೇವೆ, ಶುಗರ್ ಲೆವೆಲ್ ಎಲ್ಲ ಕಂಟ್ರೋಲ್ ಆದಮೇಲೆ ಅವ್ರಿಗೆ ಮೆಡಿಸಿನ್ಸ್ ಕೊಡ್ತೇವೆ. ದೇ ವಿಲ್ ಹ್ಯಾವ್ ದೇರ್ ನಾರ್ಮಲ್ ಸೆಕ್ಷುವಲ್ ಫಂಕ್ಷನ್ ವೆರಿ ಫಾಸ್ಟ್. So these are the three main issues. One is uncontrolled infection can happen in diabetes, and second is renal failure as well as bladder failure, and third one is erectile dysfunction. So these are the main issues related to diabetes and urological health. ಇವತ್ತು ಡಯಾಬಿಟಿಸ್ ದಿನ ಆದ್ದರಿಂದ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಸ್ಪಂದನ ಹಾಸ್ಪಿಟಲಿಂದ ವಿ ಆರ್ ಅವೈಲಬಲ್ ಫಾರ್ ಯುವರ್ ಸರ್ವಿಸ್ ಆಲ್ ದ ಟೈಮ್. Thank you very much.